ನಮಸ್ಕಾರ, ನನ್ನ ಹೆಸರು ಜಸ್ವಿನ್. ನಾನು ಸರೋಜಿನಿ ದಾಮೋದರನ್ ಫೌಂಡೇಶನ್ ಅದರಲ್ಲಿ ವಿದ್ಯಾಧನ್ ಎಂಬ ಸ್ಕಾಲರ್ಶಿಪ್ ವಿದ್ಯಾಧನ್ ಸಂಸ್ಥೆಯಲ್ಲಿ ಕರ್ನಾಟಕ ಮತ್ತು ಗೋವಾ ಸ್ಟೇಟ್ ಕೋಆರ್ಡಿನೇಟರ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಸೊ ವಿದ್ಯಾಧನ್ ಸ್ಕಾಲರ್ಶಿಪ್ ಇದು ಬಂದು 1999ರಲ್ಲಿ ಇನ್ಫೋಸಿಸ್ ಕೋ-ಫೌಂಡರ್ ಶಿಬುಲಾಲ್ ಸರ್ ಮತ್ತು ಕುಮಾರಿ ಶಿಬುಲಾಲ್ ಇವರಿಬ್ಬರು ಸ್ಟಾರ್ಟ್ ಮಾಡಿದ ಪ್ರೋಗ್ರಾಮ್. ಇದು ಕೇರಳದಲ್ಲಿ ವಿತ್ 2 ಸ್ಟೂಡೆಂಟ್ಸ್ ಇಂದ ಸ್ಟಾರ್ಟ್ ಆದ ಪ್ರೋಗ್ರಾಮ್. ಈಗ ಆಲ್ ಓವರ್ ಇಂಡಿಯಾದಲ್ಲಿ 20 ಸ್ಟೇಟ್ಸಲ್ಲಿ ಈ ಸ್ಕಾಲರ್ಶಿಪ್ ಕೊಡ್ತಿದ್ದಾರೆ. ಕರ್ನಾಟಕದಲ್ಲಿ ಕೂಡ ಈ ವರ್ಷ ಅಪ್ಲಿಕೇಶನ್ ಓಪನ್ ಆಗಿದೆ. ಫ್ರಮ್ ಮೇ 19ರಿಂದ ಜುಲೈ 8 ತನಕ ಅಪ್ಲಿಕೇಶನ್ ಓಪನ್ ಆಗಿದೆ. ಇದು ಬಂದು ಇದರಲ್ಲಿ ಏನೆಲ್ಲ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಲ್ಲ ಅಂತ ಹೇಳಿದರೆ, ಒಂದು ಈ ವರ್ಷ 2025ರಲ್ಲಿ 10th ಪಾಸ್ ಆಗಿರಬೇಕು ಸ್ಟೂಡೆಂಟ್ಸ್ ಬಂದು ವಿತ್ 90%, 90%ಗಿಂತ ಮೇಲೆ ಇರಬೇಕು. ಮತ್ತು ಆದಾಯ ಪ್ರಮಾಣ ಬಂದು ಆದಾಯ ಬಂದು 2 ಲಕ್ಷಕ್ಕಿಂತ ಕಮ್ಮಿ ಇರಬೇಕು. ಮತ್ತು ವಿಕಲಚೇತನರು ಯಾರಾದಿದ್ರೆ ಅವರಿಗೆ 75%ಗಿಂತ ಮೇಲೆ ಇದ್ರೆ ಸಾಕು ಅಂತ ಸ್ಟೂಡೆಂಟ್ಸಿಗೆ. ಇದಿಷ್ಟೇ ನಾವು 3 ಎಲಿಜಿಬಿಲಿಟಿ ಕ್ರೈಟೀರಿಯಾ ಮಾತ್ರ ನಾವು ನೋಡ್ತಿದ್ದೀವಿ. ಮತ್ತು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿದರೆ 10th ಮಾರ್ಕ್ ಶೀಟ್ ಬೇಕು, ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಬೇಕು, ಮತ್ತು ಫೋಟೋ ಒಂದು ಬೇಕಾಗುತ್ತೆ. ಮತ್ತು ವಿಕಲಚೇತನರಾದರೆ ಅವರಿಗೆ ಒಂದು ಪ್ರಮಾಣ ಪತ್ರ ಇರುತ್ತೆ, ಅದು ಕೂಡ ಸಬ್ಮಿಟ್ ಮಾಡಬೇಕಾಗುತ್ತೆ. ಇದಿಷ್ಟೇ ಡಾಕ್ಯುಮೆಂಟ್ಸ್ ಅವ್ರು ಸಬ್ಮಿಟ್ ಮಾಡಬೇಕು. ಫುಲ್ ಆನ್ಲೈನಲ್ಲಿ ಇರುತ್ತೆ. ಆನ್ಲೈನಲ್ಲಿ ಏನೆಲ್ಲ ಅಪ್ಲಿಕೇಶನ್ ಎಲ್ಲಿ ಅಪ್ಲೈ ಮಾಡ್ಬೇಕಂತ ನಾವು ಒಂದು ವೆಬ್ಸೈಟಲ್ಲಿ ಇದೆ, www.vidyadan.org ಅಂತ ಒಂದು ನಮ್ಮದು ವೆಬ್ಸೈಟ್ ಇದೆ. ಅಲ್ಲಿ ಅವ್ರು ಅಪ್ಲೈ ಮಾಡಬೇಕಾಗುತ್ತೆ. ಒನ್ಸ್ ಅಪ್ಲೈ ಮಾಡಿದ ಮೇಲೆ ಇವರಿಗೆ 3 ಸೆಲೆಕ್ಷನ್ ಪ್ರೊಸೀಜರ್ಸ್ ಇರುತ್ತೆ. ಫಸ್ಟಿಗೆ ಎಕ್ಸಾಮ್ ಬರೀಬೇಕಾಗುತ್ತೆ, ಅದು ಕೂಡ ಆನ್ಲೈನಲ್ಲಿ ಇದೆ. ಇಂಟರ್ವ್ಯೂ ಇದೆ, ಅದು ಕೂಡ ಆನ್ಲೈನಲ್ಲಿ ಬರೀಬೇಕಾಗುತ್ತೆ. ಇಂಟರ್ವ್ಯೂ ಕೂಡ ಮಾಡಿ ಆದಮೇಲೆ ನಾವು ಹೌಸ್ ವಿಸಿಟ್ ಮಾಡ್ತೀವಿ. ಹೌಸ್ ವಿಸಿಟ್ ಮಾಡಿ ಒನ್ಸ್ ಸೆಲೆಕ್ಟ್ ಆದರೆ ಫ್ರಮ್ PUC ಟು PG ತನಕ, ಫ್ರಮ್ PUCದಿಂದ PG ತನಕ ನಾವು ಸ್ಕಾಲರ್ಶಿಪ್ ಪ್ರೊವೈಡ್ ಮಾಡ್ತೀವಿ ಅವರಿಗೆ. PUCಯಲ್ಲಿ ಬಂದು 10,000 ಈಚ್ ನಾವು ಕೊಡ್ತೀವಿ. ಡಿಗ್ರಿಯಲ್ಲಿ ಅವರ ಕೋರ್ಸ್ ಮೇಲೆ ಇರುತ್ತೆ. ನಾರ್ಮಲ್ ಕೋರ್ಸ್ ಆದರೆ ಅಪ್ ಟು 25,000, ಮೆಡಿಕಲ್ ಇಂಜಿನಿಯರಿಂಗ್ ಆದರೆ 55,000, ಮೆಡಿಕಲ್ ಆದರೆ 75,000. ಸೊ PGಯಲ್ಲಿ ಕೂಡ ಕಂಟಿನ್ಯೂ ಆಗಿ ಕೊಡ್ತಾ ಇರ್ತೀವಿ. ಸೊ ಈ ವರ್ಷದ ಕೂಡ ಅಪ್ಲಿಕೇಶನ್ ಓಪನ್ ಆಗಿದೆ. ಆದಷ್ಟು ಎಲ್ಲರೂ ಅಪ್ಲೈ ಮಾಡಿ ಸೆಲೆಕ್ಟ್ ಆದರೆ ಮತ್ತೆ ನಾವು ನೋಡ್ಕೊಳ್ತೀವಿ. ಥ್ಯಾಂಕ್ ಯು. ಓಕೆ, ಮತ್ತು ನೀವು ಅಪ್ಲಿಕೇಶನ್ ಆನ್ಲೈನಲ್ಲಿ ಇರುತ್ತೆ. ಆನ್ಲೈನಲ್ಲಿ ಅಪ್ಲೈ ಮಾಡೋಕ್ಕಿರುತ್ತೆ. ನಿಮಗೆ ಏನಾದರೂ ಕನ್ಫ್ಯೂಷನ್ ಬಂದರೆ ವಿದ್ಯಾಧನ್ದೊಂದು ಯೂಟ್ಯೂಬ್ ಲಿಂಕೇ ಇದೆ, ಹೌ ಟು ಅಪ್ಲೈ ಅಂತ, ಅದರಲ್ಲಿ ನೋಡ್ಕೊಳ್ಬೋದು. ಅದರಲ್ಲಿ ಅಪ್ಲೈ ಮಾಡೋದು ಹೇಗಂತ ಡೀಟೇಲ್ಡ್ ಆಗಿ ಹೇಳಿದ್ದಾರೆ. ಇನ್ನೂ ನಿಮಗೆ ಅಪ್ಲೈ ಮಾಡ್ತಿರೋವಾಗ ಏನಾದರೂ ಕನ್ಫ್ಯೂಷನ್ ಬಂದರೆ ಬ್ರೌಸರಲ್ಲಿ ಒಂದು ಹೆಲ್ಪ್ಲೈನ್ ನಂಬರ್ ಇದೆ. ಸೊ ಆ ಹೆಲ್ಪ್ಲೈನ್ ನಂಬರಿಗೆ +91 8068 333 500. ಸೊ ಆ ಒಂದು ನಂಬರ್ ಇದೆ. ಆ ನಂಬರಿಗೆ ಕಾಲ್ ಮಾಡಿ ನಿಮಗೆ ಕೇಳಿದರೆ ಯಾವಾಗಲೂ ನಿಮಗೆ ಹೆಲ್ಪ್ಗೋಸ್ಕರ ನಿಮಗೆ ಏನಾದರೂ ಡೌಟ್ಸ್ ಬಂದರೆ ನಿಮಗೆ ಡೌಟ್ ಇದ್ದರೆ ಕೇಳ್ಬೋದು ಆ ನಂಬರಲ್ಲಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.